ಕಥೆ ನಂದಗೋಪನ್ ಉರುಮಿಸೆ. ಕೃಷ್ಣ ಶೋಸ್ ದ ಯೂನಿವರ್ಸ್ ಇನ್ ಹಿಸ್ ಮೌತ್. ಗೋಕುಲದಲ್ಲಿ ಮಕ್ಕಳು ಆಟವಾಡುತ್ತಿದ್ದಾಗ ಚಿಕ್ಕ ಕೃಷ್ಣನು ಮಣ್ಣನ್ನು ತೆಗೆದು ಬಾಯಿಗೆ ಹಾಕಿಕೊಂಡ. ಅವನ ಸ್ನೇಹಿತರು ಓಡೋಡಿ ತಾಯಿ ಯಶೋದಾಳ ಬಳಿ ಹೇಳಿದರು, ಅಮ್ಮ, ಕೃಷ್ಣ ಮಣ್ಣು ತಿಂದಾನಂತೆ. ಯಶೋದಾ ಕ್ರೋಧದಿಂದ, ಬಟ್ ಆಲ್ಸೋ ಫುಲ್ ಆಫ್ ಲವ್, ಕೃಷ್ಣನ ಬಳಿ ಬಂದಳು. ಅವಳ ಕಣ್ಣುಗಳು ಕೋಪದಿಂದ ಹೊಳೆಯುತ್ತಿದ್ದುದು, ಆದರೆ ಮನಸ್ಸು ತುಂಬಾ ಮೃದುವಿತ್ತು. ಅವಳು ಕೇಳಿದಳು, ಮಗು, ನೀನು ಮಣ್ಣು ತಿಂದಿಯಾ? ಕೃಷ್ಣನು ಬಾಯಿಯನ್ನು ನಿಧಾನವಾಗಿ ತೆಗೆಯುತ್ತಾನೆ. ಆದರೆ ಯಶೋದ ಎಲ್ಲಿ ಮಣ್ಣು ನೋಡಬೇಕಿತ್ತು. ಅವನ ಬಾಯಿಯಲ್ಲಿ ನಕ್ಷತ್ರಗಳು, ಗ್ರಹಗಳು, ಜಲದಿಗಳು, ಆಕಾಶಗಂಗೆ, ಪೂರ್ಣ ಬ್ರಹ್ಮಾಂಡವಿದೆ. ಯಶೋದಾಳ ಕಣ್ಣುಗಳು ವಿಸ್ಮಯದಿಂದ ಬಡಿದವು. ಅವಳ ಹೃದಯ ಒಂದು ಕ್ಷಣಕ್ಕೆ ನಿಲ್ಲಿದಂತಾಯಿತು. ನಾನು ಯಾರನ್ನು ಸಾಕುತ್ತಿದ್ದೇನೆ? ಸರ್ವಭೂಮಿಯ ದೇವನನ? ಆ ಕ್ಷಣದಲ್ಲಿ ಕೃಷ್ಣನು ಬಾಯನ್ನು ಮುಚ್ಚುತ್ತಾನೆ. ಅವನ ಮುಖದಲ್ಲಿ ಮುಗುಳ್ನಗೆ. ಮಕ್ಕಳ ಆಟದ ನಿರ್ದೋಷ ಭಾವನೆ ಮತ್ತೆ ಉಭಯವಾಗುತ್ತದೆ. ಯಶೋದ ಮತ್ತೆ ಆತನನ್ನು ಮಡಿಲಿಗೆ ಎತ್ತಿಕೊಳ್ಳುತ್ತಾಳೆ. ಈ ಕಥೆ ನಮಗೆ ಹೇಳುತ್ತದೆ, ದೇವರು ಎಷ್ಟು ಚಿಕ್ಕ ರೂಪದಲ್ಲಿರಬಹುದಾದರೂ ಅವನಲ್ಲಿ ಬೃಹತ್ ಬ್ರಹ್ಮಾಂಡವಿದೆ. ವಿಶ್ವದ ಸತ್ಯ, ದೇವರ ಮಹಿಮೆ ಎಲ್ಲ ನಮ್ಮ ಮುಂದೆಯೇ ಇರಬಹುದು. ಆದರೆ ನೋಡುವ ಕಣ್ಣು, ಭಕ್ತಿಯ ಹೃದಯ ಬೇಕು. ಕೃಷ್ಣನ ಲೀಲೆಗಳು ಆಟದಂತಿವೆ, ಆದರೆ ಆ ಆಟದ ಹಿಂದೆ ಮಾಯೆಯ ಮೌಲ್ಯವಿದೆ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ. ನಿಮ್ಮ ಸ್ನೇಹಿತರಿಗೂ ಈ ಕಥೆಯನ್ನು ಹಂಚಿಕೊಳ್ಳಿ, ಶೇರ್ ಮಾಡಿ. ಇದೇ ರೀತಿಯ ಸುಂದರ ಕಥೆಗಳಿಗಾಗಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು. ಥ್ಯಾಂಕ್ ಯು.